ನಮಸ್ಕಾರ ಎಲ್ರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಟ್ರ್ಯಾಪ್. ಏನಿದು ಸೋಷಿಯಲ್ ಮೀಡಿಯಾ ಟ್ರ್ಯಾಪ್? ಇದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂದರೆ, ನಾವು ಡೈಲಿ ಸೋಷಿಯಲ್ ಮೀಡಿಯಾನ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಅನೇಕ ವಿಚಾರಗಳು ನಡೀತಾ ಇದೆ. ಇವುಗಳು ನಮ್ಮನ್ನು ಒಂದು ರೀತಿಯಲ್ಲಿ ನಮ್ಮನ್ನು ಡಾಂಟ್ ಮಾಡ್ತಾ ಇದೆ, ಹಂಟ್ ಮಾಡ್ತಾ ಇದೆ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಇವತ್ತಿನ ಕಂಟೆಂಟ್. ಅದು ಹೇಗೆ ಅನ್ನೋದು ನಾನು ನಿಮ್ಮ ಹತ್ರ ಇವಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ಇನ್ಸ್ಟಾಗ್ರಾಮ್ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ, ಈಗ ಟ್ರೆಂಡಿಂಗ್ ಆಗಿರೋದು ಬಂದ್ಬಿಟ್ಟು ರೀಲ್ಸ್ ಅನ್ನುವಂಥ ಒಂದು ಕಂಟೆಂಟ್. ಹೇಗೆ ಅಂದರೆ, ಒಂದು 30 ಸೆಕೆಂಡ್ಸ್ ಇಂದ 1 ನಿಮಿಷದೊಳಗಡೆ ಬರುವಂತಹ ವಿಡಿಯೋಸು. ಇದು ಕಾಂಟಿನ್ಯೂಸ್ ಆಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜನ. ಇದರಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ಒಂದು ವಿಡಿಯೋ ಇನ್ನೊಂದು ವಿಡಿಯೋಗಿಂತ ಭಿನ್ನವಾಗಿದೆ, ಚೇಂಜಸ್ ಇದೆ. ಇದರಲ್ಲಿರೋ ಕಂಟೆಂಟ್ಗೂ ಚೇಂಜಸ್ ಇದೆ. ಯಾವ ರೀತಿ ಒಂದು ವಿಡಿಯೋಗೆ ಒಬ್ಬ ಮನುಷ್ಯ ಕನೆಕ್ಟ್ ಆಗ್ತಾನೆ ಅನ್ನೋದಾದರೆ, ಅವನ ಒಂದು ಬಿಲೀಫ್, ಅದಾದ ಮೇಲೆ ಆ ವ್ಯಕ್ತಿಯ ಒಂದು ಏನಂತಾರೆ ಎಮೋಷನ್, ಇದಕ್ಕೆ ಕನೆಕ್ಟ್ ಆಗ್ತದೆ. ಅದಾದಮೇಲೆ ಒಂದು ಈಗರ್ನೆಸ್ಸೋ, ಏನೋ ತಿಳ್ಕೊಳ್ಬೇಕು ಇಂಥದ್ದು. ಓಕೆ, ಈ ಥರ. ಒಂದು ವಿಡಿಯೋಗೆ ಅವನು ಕನೆಕ್ಟ್ ಆಗ್ತಾನೆ. ಅದು 30 ಸೆಕೆಂಡಿಂದ 1 ನಿಮಿಷ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದಕ್ಕೆ ತಿರ್ಗಿ ಅವನು ಕನೆಕ್ಟ್ ಆಗ್ತಾನೆ. ತಿರ್ಗಿ ಇನ್ನೊಂದು ವಿಡಿಯೋ ಬರುತ್ತೆ, ಅದಕ್ಕೂ ಕನೆಕ್ಟ್ ಆಗ್ತಾನೆ. ಈ ಥರ. ಅದಾದಮೇಲೆ ಆ ವಿಡಿಯೋನಲ್ಲಿ ಬರುವಂಥ ಕಂಟೆಂಟ್ ಹೇಗಿರುತ್ತೆ ಅಂದರೆ, ಒಂದು ಎಂಟರ್ಟೈನ್ ಆಗಿ ಇರೋವಂಥದ್ದು ಇರುತ್ತೆ. ಇನ್ನೊಂದು ಬಂದು ಒಂದು ಸ್ಯಾಡ್ ಆಗಿರುತ್ತೆ. ಇನ್ನೊಂದು ಬಂದು ಒಂದು ಸ್ಪೋರ್ಟಿ ಆಗಿರುತ್ತೆ. ಇನ್ನೊಂದು ಬಂದು ಏನೋ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೊಂದು ಏನೋ ಒಂದು ರೊಮ್ಯಾನ್ಸು, ಇನ್ನೊಂದು ಏನೋ ಒಂದು ಅಗ್ಲಿ ರೊಮ್ಯಾನ್ಸು, ಏನೇನೋ ಒಂದು ಬರ್ತಾನೆ ಇರುತ್ತೆ. ಆದ್ದರಿಂದ ಯಾವುದೂ ಕಂಟಿನ್ಯೂಸ್ ಆಗಿಲ್ಲ, ಎಲ್ಲ ಡಿಫ್ರೆಂಟ್ ಟೈಪ್ ಬರ್ತಾ ಇದೆ, ರ್ಯಾಂಡಮ್ ಆಗಿ. ಓಕೆ, ಇಂಥ ವಿಡಿಯೋನ ನೋಡೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಅವನಲ್ಲಿರೋವಂಥ ಕೆಲವು ವಿಚಾರಗಳು ಪ್ರೊವೋಕ್ ಆಗುತ್ತೆ, ಹಂಗೆ ಆಫ್ ಆಗುತ್ತೆ, ಪ್ರೊವೋಕ್ ಆಗುತ್ತೆ, ಆಫ್ ಆಗುತ್ತೆ. ಕೆಲವು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ, ಏನೇನೋ ಆಗುತ್ತೆ. ಓಕೆ, ನಾನು ಸೈಂಟಿಫಿಕ್ಕಾಗಿ ಮಾತಾಡೋಕ್ಕೆ ಹೋಗಲ್ಲ. ಏನೇನೋ ಆಗ್ತಾ ಇರುತ್ತೆ. ಅದರಿಂದ ಅವ್ನಿಗೆ ಸಂತೋಷ ಆಗುತ್ತೆ, ದುಃಖ ಆಗುತ್ತೆ, ಅವನು ಯೋಚನೆ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಮೈಂಡ್ಗೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ಸ್ಪೋರ್ಟ್ ಪ್ಲೇ ಮಾಡಬೇಕಾದ್ರೆ ಅವನು ಓಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಫೋಕಸ್ ಮಾಡ್ತಾನೆ, ಕೋಪ ಮಾಡ್ಕೊತಾನೆ, ಎನರ್ಜಿ ಆಗ್ತಾನೆ, ಎಫರ್ಟ್ ಆಗ್ತಾನೆ, ಏನೇನೋ ಮಾಡ್ತಾನಲ್ಲ. ಆಗ ಮೈಂಡು ಒಂದು ಹ್ಯಾಪಿನೆಸ್ಸು, ಒಂದು ಥ್ರಿಲ್ಲು, ಓಕೆ, ಅವನಿಗೇನೋ ಒಂದು ಬದುಕದೆ ಬಾಳ್ದೆ ಅನ್ನೋವಂಥ ಒಂದು ಫೀಲ್ ಬರುತ್ತೆ ಆ ಮೂಮೆಂಟಲ್ಲಿ. ಅವನು ಎಂಜಾಯ್ ಮಾಡ್ತಾನೆ. ಅದೇ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಅವನಿಗೆ ಆ ಫೀಲ್ ಸಿಗ್ತಾ ಇದೆ. ಅದು ಏನು ಮಾಡಿದೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು, ಬೆಳಿಗ್ಗೆ ಎದ್ದಿದ ತಕ್ಷಣ ಕೂತ್ಕೊಂಡು ನೋಡ್ಬೋದು, ಬಾತ್ರೂಮಲ್ಲಿ ಕೂತ್ಕೊಂಡು ನೋಡ್ಬೋದು, ಒಂದು ಶವರಲ್ಲೂ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ನೋಡ್ತಾ ಇರೋದ್ರಿಂದ ಅವನಿಗೆ ಆ ಫೀಲ್ ಸಿಗ್ತಾ ಇದೆ. ಅದರಿಂದ ಅವನಿಗೆ ಫುಲ್ ಖುಷಿಯಾಗಿದ್ದಾನೆ, ಅವನಿಗೇನೋ ಒಂದು ಸಿಗ್ತಾ ಇದೆ. ಓಕೆ, ಇದು ಈ ಥರ. ಇದರ ನೆಕ್ಸ್ಟ್ ಹಂತ ಹೆಂಗೆ ಆಗ್ತಾ ಇದೆ ಅಂದರೆ, ಅದು ಒಂದು ಇನ್ಫಾರ್ಮೇಷನ್ ಒಬೆಸಿಟಿಯಾಗಿ ಫಾರ್ಮ್ ಆಗ್ತಾ ಇದೆ. ಹೇಗೆ ಅಂದರೆ, ಅದು ಯಾವ ಥರ ಒಬೆಸಿಟಿ ಫಾರ್ಮ್ ಆಗ್ತಾ ಇದೆ ಅಂದರೆ, ಒಂದು ಇನ್ಫಾರ್ಮೇಷನ್ನ ಅವನು ನೋಡ್ತಾನೆ, ನೋಡಿದ ಮೇಲೆ ಅದು ನಿಜನ ಇಲ್ವಾ, ಅದು ನಿಜವಾಗ್ಲೂ ಇಂಪಾರ್ಟೆಂಟಾ, ಅದರಿಂದ ನಾನೇನಾದ್ರು ಕಲಿಯೋಕ್ಕಾಗ್ತಾ ಇದೆಯಾ, ನಾನು ನೋಡಿದೆ, ನಿಜವಾಗ್ಲೂ ಕಲ್ತ್ಕೊಂಡ, ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅದನ್ನು ಕಂಟಿನ್ಯೂ ಮಾಡೋದನ್ನ, ಈ ಥರ ವಿಚಾರಗಳು ಅವನು ಯೋಚನೆ ಮಾಡ್ತಾ ಇಲ್ಲ. ಅದು ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಈ ಥರ ಅವನು ಯೋಚನೆ ಮಾಡಿದಾಗ
ಆಟೋಮೆಟಿಕ್ಕಾಗಿ ಅವನು ಸೋಷಿಯಲ್ ಮೀಡಿಯಾನಲ್ಲಿ ಕನ್ಸ್ಯೂಮ್ ಮಾಡುವಂಥ ಕಂಟೆಂಟ್ ಮೇಲೆ ಅವನು ಅವೇರ್ ಆಗಿರ್ತಾನೆ. ಬಟ್ ಅವನು ಇಂಥ ವಿಚಾರಗಳ ಮೇಲೆ ಅವನು ಯೋಚನೆ ಮಾಡದೇ ಇರೋದ್ರಿಂದ ಹಿ ಈಸ್ ಲೈಕ್ ಬ್ಲೈಂಡ್ ಫೋಲ್ಡೆಡ್. ಏನೋ ಒಂದು ನಡೀತಾ ಇದೆ, ಅವನು ಹಾಗೆ ಹೋಗ್ತಾ ಇದ್ದಾನೆ. ಇದು ಹೇಗಾಗುತ್ತೆ ಅಂದರೆ, ಹಾಗೆ ಹೋಗ್ತಾ 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 ಅವನ ಮೈಂಡು ಅದೇ ರೀತಿ ಟ್ರೈನ್ ಆಗ್ತಾ ಇರುತ್ತೆ. ಆವಾಗ ಅದು ಒಂದು ಗುಡ್ ಎಂಡಿಂಗ್ ಇರಲ್ಲ ಅಲ್ಲಿ. ಅದು ಹೇಗೆ ಹೇಳೋದು ಅಂದರೆ ಸ್ವಲ್ಪ ಕಷ್ಟ. ಅದು ಹೆಂಗೋಗೋ ಆಗೋಗುತ್ತೆ, ಲೈಫಲ್ಲಿ ಏನೇನೋ ಚೇಂಜಸ್ ಆಗೋಗುತ್ತೆ. ಆವಾಗ ಅವನೊಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರಲ್ಲ, ಅವನೊಬ್ಬ ಅಸಹಾಯಕನಾಗಿರ್ತಾನೆ. ಆ ಥರ ಫಾರ್ ಎಕ್ಸಾಂಪಲ್, ಒಂದು ಸ್ಕೂಲಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಏನು ಓದ್ತಾ ಇರಲ್ಲ, ಬಟ್ ಒಂದು ಮೇಯ್ನ್ ಬೋರ್ಡ್ ಎಕ್ಸಾಮಲ್ಲಿ ಅವನು ಒಳ್ಳೆ ಮಾರ್ಕ್ ತೊಗೊಳ್ತಾನೆ. ಅದಾದಮೇಲೆ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ಸ್ ತೊಗೊತಾನೆ. ಇವ್ರ ಕೈಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಆದಮೇಲೆ ಹೋಗ್ತಾ ಹೋಗ್ತಾ ಅವನು ಒಂದು ರ್ಯಾಂಕ್ ಸ್ಟೂಡೆಂಟು ಅಂತ ಇವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಒಬ್ಬ ಚೆನ್ನಾಗಿರೋಂಥ ವ್ಯಕ್ತಿ ಹೋಗ್ತಾ 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 ಹಾಳಾಗೋಗ್ತಾನೆ. ಜನ ಅವನು ಹಾಳಾಗೋದ ಅಂತ ಮಾತಾಡ್ತಾರೆ. ಆ ಥರ. ಸೊ ಅದು ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ. ಈ ಥರ. ಸೊ ಸೋಷಿಯಲ್ ಮೀಡಿಯಾನ ನೋಡೋದ್ರಿಂದ ಏನಾಗ್ತಾ ಇದೆ ಅಂದರೆ, ಮೈಂಡಲ್ಲಿ ಕೆಲವು ಪ್ಯಾಟರ್ನ್ ಜನ್ರೇಟ್ ಆಗ್ತಾ ಇದೆ. ಆ ಪ್ಯಾಟರ್ನ್ ಹೇಗಿದೆ ಅಂದರೆ, ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತೀವಿ. ನಾನು ಊಟ ಮಾಡಬೇಕಾದ್ರೆ, ತಿನ್ನಬೇಕಾದ್ರೆ, ಏನೋ ಮಾಡಬೇಕಾದ್ರೆ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಮೈಂಡಿಗೆ ಆ ಒಂದು ಪ್ಲೆಷರ್ ಸಿಗ್ತಾ ಇದೆ. ಇವಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ, ಒಂದು 10 ನಿಮಿಷ ಫೋನ್ ಟಚ್ ಮಾಡದೆ ನಿಮ್ಮ ಕೈಲಿ ಕೂತ್ಕೊಳ್ಳೋಕ್ಕಾಗುತ್ತೆ ನೋಡೋಣ. ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ ಆಗಿದೆ ಅಂದಾಗ ನಿಮಗೆ ಆ ಮನೋರೋಗ ಬಂದಿದೆ ಅಂತ ಅರ್ಥ. ಇದರಿಂದ ಆಚೆ ಬರೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಇದು ಬರೀ 6 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡಿಲ್ಲ ನೀವು, ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದನ್ನು ಬಿಡೋದು ಸ್ವಲ್ಪ ಕಷ್ಟ. ಸೈಕಲ್ ಹೊಡೆಯೋದನ್ನು ಮರೆಯೋಕ್ಕಾಗತ್ತಾ? ಆಗಲ್ಲ ಅಲ್ಲ. ಅದೇ ರೀತಿ ಈ ಸೋಷಿಯಲ್ ಮೀಡಿಯಾನಲ್ಲಿರೋಂಥ ಕಂಟೆಂಟನ್ನು ಕನ್ಸ್ಯೂಮ್ ಮಾಡೋವಂಥ ಒಂದು ಕಂಟೆಂಟನ್ನು ಇದನ್ನು ಮರೆಯೋದು ಸ್ವಲ್ಪ ಕಷ್ಟ. ಬಟ್ ಇದು ಕಂಪ್ಲೀಟಾಗಿ ನಿಲ್ಲಿಸೋದು ಆಗುತ್ತೆ, ಸಾಧ್ಯ ಇದೆ. ಅದಕ್ಕೆ ಒಂದು ವಿಲ್ ಪವರ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಓಕೆ, ಸೊ ಈ ಥರ ಇದು ಒಂದು ಸರ್ಫೇಸ್ ಲೆವೆಲ್ ಟಾಪಿಕ್ ಆಗಿದೆ. ಓಕೆ, ಸ್ವಲ್ಪ ಡೀಪಾಗಿ ಹಿಡಿದು ನೋಡೋದಾಗ ಏನಾಗುತ್ತೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋವಂಥ ಕಂಟೆಂಟ್ಸು ಅವ್ನು ನೋಡ್ತಾ ಇದ್ದಾನಲ್ಲ ಒಬ್ಬ ವ್ಯಕ್ತಿ, ಅವನ ಲೈಫಲ್ಲಿ ಅವನು ಅನೇಕ ವಿಚಾರಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾನೆ. ಅನೇಕ ವಿಚಾರಗಳನ್ನ ಅವನು ಪಡ್ಕೊಳ್ಬೇಕು ಅಂದ್ಕೊಂಡಿದ್ದಾನೆ. ಅವನಿಗೆ ಅವನದೇ ಆದಂಥ ಒಂದು ಲೋಕ ಇದೆ, ಒಂದು ಪ್ರಪಂಚ ಇದೆ. ಬಟ್ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಅವನ ಒಂದು ಲೋಕವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಲೋಕವನ್ನು ನೋಡ್ತಾ ಇದ್ದಾನೆ. ಆಗ ಏನಾಗುತ್ತೆ, ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ರೂ ಇವನೇನು ನೋಡ್ತಾ ಇರೋದ್ರಿಂದ ಇವನ ಗಮನ ಅಲ್ಲಿ ಹೋಗೋದೇ ಇಲ್ಲ. ಅಲ್ಲಿ ಹುತ್ಕೊಂಡು ಹುರಿದು ಭಸ್ಮ ಆಗೋದ್ಮೇಲೆ ಆಮೇಲೆ ಪರಿತಪಿಸ್ತಾನೆ, ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟು ಎಕ್ಸಾಮ್ಗೆ ಓದಬೇಕು, ಇನ್ನು 2 ತಿಂಗಳಿದೆ ಎಕ್ಸಾಮ್ಗೆ. ಅವನೇನು ಮಾಡ್ತಾನೆ, ಒಂದು ಮೋಟಿವೇಶನ್ಗೋಸ್ಕರ ನನಗೆ ಬೇಜಾರಾಗಿದೆ, ಸ್ವಲ್ಪ ಒಂದು ಮೈಂಡ್ ಒಂದು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 5 ನಿಮಿಷ ಏನೋ ನೋಡ್ತಾನೆ, ಅಥವಾ ಯಾವುದೋ ಒಂದು ಗೇಮ್ ಆಡ್ತಾನೆ. ಅದು ಹೇಗಾಗುತ್ತೆ ಅಂದರೆ, ಹೋಗ್ತಾ ಹೋಗ್ತಾ ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಆಮೇಲೆ ಇನ್ನೊಂದು 10 ನಿಮಿಷ ಓದ್ಬಿಡೋಣ, ಆಮೇಲೆ ಇನ್ನೊಂದು 15 ನಿಮಿಷ ಆದಮೇಲೆ ಓದ್ಬಿಡೋಣ ಅಂದ್ಬಿಟ್ಟು ಹಾಗೆ ಮೂವ್ ಆನ್ ಮಾಡಿಕೊಂಡು ಅವ್ನು ಓದೋದನ್ನು ಬಿಟ್ಬಿಡ್ತಾನೆ ಆವತ್ತಿನ ದಿನ. ಅದೇ ರೀತಿ 2ನೇ ದಿನ, 3ನೇ ದಿನ, 4ನೇ ದಿನ ಅಂತ ಹೋಗುತ್ತೆ. ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ಬಂದ್ಬಿಟ್ಟು 2 ತಿಂಗಳಾಗೋಗುತ್ತೆ, ಎಕ್ಸಾಮ್ ಬರುತ್ತೆ, ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಪೇಪರ್ ನೋಡ್ತಾನೆ, ಬೇಜಾರಾಗ್ತಾನೆ, ಪರಿತಪಿಸ್ತಾನೆ. ಯಾಕೆಂದರೆ ಹಿ ಈಸ್ ದ ರೈಟ್ ಪರ್ಸನ್ ಟು ಗೇನ್ ಎ ಗುಡ್ ಮಾರ್ಕ್ಸ್, ಬಟ್ ಹೀಸ್ ಪ್ರಾಕ್ಟೀಸಸ್ ವರ್ ಬ್ಯಾಡ್.
ಅವನು ಮಾಡಿದ್ದಂತಹ ಪ್ರಾಕ್ಟೀಸು ತಪ್ಪಾಗಿದೆ. ಆದ್ದರಿಂದ ಅವನ ಮಾರ್ಕು ಅಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು, ಒಂದು ಮನೆ ತೊಗೊಳ್ಬೋದು, ಒಂದು ಕಾರ್ ತೊಗೊಳ್ಬೋದು, ಏನೇನೋ ಮಾಡ್ಬೋದು. ಬಟ್ ಅವನು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋದಾದರೆ, ಅವನು ಯಾರೋ ಏನೋ ಒಂದು ಕಂಟೆಂಟ್ ಹಾಕಿದ್ದಾರೆ, ಯಾರೋ ಒಬ್ರು ಡ್ಯಾನ್ಸ್ ಆಡ್ತಾ ಇದ್ದಾರೆ, ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ಇವನು ಕಮೆಂಟ್ ಹೊಡ್ಕೊಂಡು ಅವರ ಜೀವನದಲ್ಲಿ ಏನೇ ನಡೀತಾ ಇದೆ, ಯಾರೋ ಏನೋ ಮಾಡ್ತಾರೆ, ಅದ್ರ ಬಗ್ಗೆ ಇವನು ಮಾತಾಡಿಕೊಂಡು ಇವನ ಜೀವನದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಅವನು ಗಮನನೇ ಕೊಡ್ತಾ ಇಲ್ಲ. ಅದೇ ಅವನ ದೊಡ್ಡ ಒಂದು ಪ್ರಾಬ್ಲಮ್. ಯಾಕೆಂದರೆ ನನಗೆ ಈಗ ಹೊಟ್ಟೆ ಹಸಿತಾ ಇದೆ ಅಂದರೆ ನಾನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತೆ, ನಾನು ಕಂಫರ್ಟೇಬಲ್ ಆಗಿರ್ಬೋದು. ಬಟ್ ನನಗೆ ಹೊಟ್ಟೆ ಹಸಿತಾ ಇರೋದ್ರಿಂದ ನನ್ನ ಫ್ರೆಂಡ್ ಊಟ ಮಾಡ್ದೆ ಅಂದರೆ ನನ್ನ ಹಸಿವು ಕಡಿಮೆ ಆಗಲ್ಲ. ಅದೇ ರೀತಿ ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡಬೇಕು, ನಾನು ಯಾಕೆ ಆ ಸಾಧನೆಯನ್ನು ಮಾಡೋಕ್ಕಾಗ್ತಾ ಇಲ್ಲ, ಆ ಸಾಧನೆಗೆ ಬೇಕಾಗಿರೋವಂಥ ಎಫರ್ಟ್ ಏನು, ಆ ಎಫರ್ಟಿಗೆ ಬೇಕಾಗಿರೋವಂತಹ ಒಂದು ಮೈಂಡ್ ಸೆಟ್ ಏನು, ಅದನ್ನು ನಾನು ಹೇಗೆ ಪಡ್ಕೊಳ್ಬೋದು, ಆ ಥರ ಅವನು ಹುಡುಕಬೇಕು, ತಿಳ್ಕೊಳ್ಬೇಕು. ಬಟ್ ಇಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಒಬ್ಬ ಮನುಷ್ಯ ನಾನು ಒಂದು ಸಕ್ಸಸ್ಫುಲ್ ಆಥರ್ ಆಗಬೇಕು ಅಂತ ಅವನು ಅಂದ್ಕೊತಾನೆ. ಓಕೆ, ಫಾರ್ ಎಕ್ಸಾಂಪಲ್, ಸರಿ ನಾನು ಒಂದು ಆಥರ್ ಆಗಬೇಕು, ನಾನು ಒಂದು ಒಳ್ಳೆ ಸೆಲ್ಲಿಂಗ್ ಬುಕ್ ಬರಿಬೇಕು, ಬೆಸ್ಟ್ ಸೆಲ್ಲಿಂಗ್ ಬುಕ್ಕು. ಸೊ ಈಗ ನಾನೇನು ಮಾಡೋದು, ಒಂದೆರಡು ಸರಿ ಅವನೇನೋ ಯೋಚನೆ ಮಾಡ್ತೇನೋ, ಬರೀತಾನೆ, ಏನೋ ನೋಡ್ತಾನೆ. ಓಕೆ, ನಾನು ಏನು ಮಾಡಿದ್ರೆ ನನಗೆ ಗೊತ್ತಾಗತ್ತೆ ಅಂದ್ಬಿಟ್ಟು ಅವನು ಯೋಚನೆ ಮಾಡಬೇಕಲ್ಲ. ಆ ಯೋಚನೆ ಮಾಡೋದಕ್ಕೆ ಅವನು ಟೈಮ್ ಕೊಡದೆ ಸೋಷಿಯಲ್ ಮೀಡಿಯಾಗೆ ಹೋಗ್ತಾನೆ, ಅಲ್ಲಿ ಸರ್ಚ್ ಮಾಡ್ತಾನೆ. ಸರ್ಚ್ ಮಾಡಿ ಹಿಂಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲೇನೋ ಸ್ವಲ್ಪ ಲೈಟಾಗಿ ಏನೋ ಒಂದು ಸ್ಪಾರ್ಕ್ ಸಿಕ್ಕುತ್ತೆ. ಆ ಸ್ಪಾರ್ಕ್ ಸಿಕ್ಕಿದ ಮೇಲೆ ಅವನು ಅಲ್ಲಿ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ತಾನೆ. ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋ, ಇದು ಅಂತ ಹಾಗೆ ಹೋಗ್ಬಿಟ್ಟು ಅವ್ನು ತಿರ್ಗಾ ಅವನು ಹೊರಟೋಗ್ತಾನೆ. ಇದಕ್ಕೆ ಬರೋದೇ ಇಲ್ಲ ಅವನು. ತಿರ್ಗಾ ಅವ್ನು ನೆಕ್ಸ್ಟ್ ಅವ್ನು ಬುಕ್ ಇಟ್ಕೊಂಡು ಪೆನ್ ಇಟ್ಕೊಂಡು ಯೋಚನೆ ಮಾಡಿ ಬರೆಯೋದಕ್ಕೆ ತಿಂಗಳಾನುಗಟ್ಲೆ ಆಗೋಗುತ್ತೆ. ಸೊ ಈ ಥರನೇ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಸಿಂಪಲ್ಲಾಗಿ ನಾನೊಬ್ಬ ವ್ಯಕ್ತಿ ಆಗಬೇಕು, ನಾನು ಒಂದು ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗಬೇಕು ಅಂದರೆ ನಾನು ಕೂತ್ಕೊಂಡು ಬರಿತೀನಿ. ನನಗೆ ಮೋಟಿವೇಶನ್ ಸಿಗ್ತಾ ಇಲ್ವಾ, ನಾನೇ ಕೂತ್ಕೊಂಡು ನನ್ನ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ಮೋಟಿವೇಶನ್ ಸಿಗ್ತಾ ಇಲ್ಲ, ಯಾವುದು ನನಗೆ ಮುಖ್ಯ, ನಾನು ಏನು ಮಾಡಿದ್ರೆ ನನಗೆ ಸಿಗುತ್ತೆ, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ಯಾವ ವ್ಯಕ್ತಿ ತನ್ನತನವನ್ನು ತಾನು ಏನು ಕನ್ನಡ ಎಷ್ಟೊಂದು ಕಷ್ಟ ಆಗ್ತಾಯಿದೆ. ಓಕೆ, ಯಾವ ವ್ಯಕ್ತಿ ತನ್ನ ಬಗ್ಗೆ ತಾನು ತಿಳ್ಕೊಳ್ತಾನೋ ಅವನು ಪ್ರಪಂಚವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ಅದಾದಮೇಲೆ ತನ್ನ ಬಗ್ಗೆ ತಾನು ಹೇಗೆ ತಿಳ್ಕೊಳ್ಳೋದು, ಅವನ ಮನಸ್ಸನ್ನು ಅವನು ತಿಳ್ಕೊಳ್ಬೇಕು. ಅವನು ಹೆಂಗೆ ಥಿಂಕ್ ಮಾಡ್ತಾನೆ, ಅವನಿಗೆ ಯಾವುದು ಸುಖ ಕೊಡ್ತಾ ಇದೆ, ಯಾವುದು ಅವನಿಗೆ ಇಷ್ಟ ಆಗ್ತಾ ಇದೆ, ಯಾವುದು ಅವನಿಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಕಾರಣ ಏನು, ಅದಾದಮೇಲೆ ಅವನಿಗೆ ಯಾವುದಕ್ಕೆ ಆ ಕೆಲಸವನ್ನು ಮಾಡೋದಕ್ಕೆ ಇಷ್ಟ ಆಗ್ತಾ ಇದೆ, ಅದಕ್ಕೇನು ಕಾರಣ. ಈ ಥರ ಅವನ ಬಗ್ಗೆನೇ ಟೈಮ್ ಇನ್ವೆಸ್ಟ್ ಮಾಡಿ ಅವನ ಬಗ್ಗೆ ತಿಳ್ಕೊಳ್ಬೇಕು. ಅದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾನಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲೋ ಸಿಕ್ಕಲ್ಲ. ಅವನು ಸುಮ್ಮನೆ ಕೂತ್ಕೊಂಡು ಅವನ ಬಗ್ಗೆ ಅವನೇ ಯೋಚನೆ ಮಾಡಿ ಅವನ ಬಗ್ಗೆ ಅವನೇ ತಿಳ್ಕೊಳ್ಬೇಕು. ಓಕೆ, ಸೊ ಇದಕ್ಕೆ ಒಂದು ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಮೆಟಾಕಾಗ್ನಿಷನ್ ಅಂತ ಒಂದು ಟಾಪಿಕ್, ಇದರೊಳಗಡೆ ಈ ಟಾಪಿಕ್ ಬರುತ್ತೆ. ಆಯಿತಾ, ಇದನ್ನು ಅವನು ತಿಳ್ಕೊಳ್ಬೇಕು. ಆದಾಗ ಆ ಥರ ತಿಳ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ, ಓಕೆ ನಾನು ಇಂತಿಂಥ ಕಡೆ ತಪ್ಪು ಮಾಡ್ತಾಯಿದ್ದೀನಿ, ಇಂಥ ತಪ್ಪು ಮಾಡೋದ್ರಿಂದ ನಾನು ಹೀಗಿದ್ದೀನಿ, ಹೀಗಿರೋದ್ರಿಂದ ಮುಂದಕ್ಕೆ ನನ್ನ ಪ್ರೋಗ್ರೆಸ್ ನಿಂತೋಗುತ್ತೆ, ನನ್ನ ಪ್ರೋಗ್ರೆಸ್ ನಿಂತಾಗ ಮುಂದಕ್ಕೆ ನಾನು ಅಚೀವ್ ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಾಗತ್ತೆ, ಮನವರಿಕೆ ಆಗುತ್ತೆ.
ಇದನ್ನು ಬಂದು ಯಾರೋ ಹೇಳೋದ್ರಿಂದ ನೋ ಯೂಸ್. ಸೊ ಈ ಥರ. ಇನ್ನೊಂದು ಅದಾದಮೇಲೆ ಇನ್ಫಾರ್ಮೇಷನ್ ಒಬೆಸಿಟಿ, ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಅಂದ್ಕೊತೀನಿ. ನಾನು ಒಂದು ಸ್ವಲ್ಪ ದಿನ ಯೋಚನೆ ಮಾಡ್ತಾ ಇದ್ದೆ, ಸ್ವಲ್ಪ ಯೂಟ್ಯೂಬ್ ಕಂಟೆಂಟನ್ನು ನಾನು ಕನ್ಸ್ಯೂಮ್ ಮಾಡೋದು ಬಿಟ್ಟಿದ್ದೆ, ಪ್ಲಸ್ ನಾನು ವಿಡಿಯೋ ರೆಕಾರ್ಡ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಏನಿರ್ಬೋದು, ನನಗೇನು ಇವಾಗೇನು ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಫಾಲೋವರ್ಸ್ ಇಲ್ಲ, ಮೇ ಬಿ ಒಂದು 2 ಡಿಜಿಟಲ್ ಏನೋ ಫಾಲೋವರ್ಸ್ ಇರ್ತಾರೆ ಅಷ್ಟೇ. ಸೊ ಹೇಗಿದೆ ಅಂದರೆ, ನಾನು ಯೋಚನೆ ಮಾಡಿ ನೋಡಿದಾಗ, ಓಕೆ, ನಾನು ಎಲ್ಲರ ಥರನೂ ಕಂಟೆಂಟ್ ಹಾಕಿ ಒಂದು ಒಳ್ಳೆ ಏನದು ಎಡಿಟ್ ಎಲ್ಲ ಮಾಡೋಕ್ಕೆ ಬರುತ್ತೆ, ಬಟ್ ಅದನ್ನೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಏನದು ವ್ಯೂವರ್ಸ್ ಬರ್ತಾರೆ, ಬೇಗ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಈ ಥರ ಎಲ್ಲ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅದಾದಮೇಲೆ ನನ್ನ ಒಳಗಡೆನೂ ಒಂದು ಕಾಂಪಾಸ್ ಇದೆ, ಅದು ಹೇಳ್ತಾ ಇತ್ತು. ಏನು ಹೇಳ್ತು ಅಂದರೆ, ನಾನು ಎಲ್ಲರ ಥರ ಒಂದು ಅಟೆನ್ಷನ್ ಸೀಕ್ ಮಾಡೋದಕ್ಕೋಸ್ಕರ ನಾನು ವೀಡಿಯೋ ಕಂಟೆಂಟ್ ಮಾಡ್ತಾ ಇಲ್ಲ. ಐ ವಾಂಟ್ ಟು ಬಿ ಜೆನ್ಯೂನ್ ಟು ಮೈ ಸೆಲ್ಫ್. ಫಾರ್ ಎಕ್ಸಾಂಪಲ್, ನಾನು ಎಷ್ಟು ಜೆನ್ಯೂನ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ನಾನು ವೀಡಿಯೋನಲ್ಲಿ ಮಾತಾಡಿದ್ದನ್ನು ನೋಡ್ತೀನಿ ಕೂತ್ಕೊಂಡು, ನಾನೇನೇನು ಮಾತಾಡಿದ್ದೀನಿ ಅದು ರಿಯಲಾಗಿ ನಾನು ನನ್ನ ಲೈಫಲ್ಲಿ ಮಾಡ್ತಾ ಇದ್ದೀನ ಅಂತ ನಾನು ಯೋಚನೆ ಮಾಡಿ ನೋಡ್ತೀನಿ. ಅದು ಮಾಡ್ತಾ ಇದ್ದೀನಿ ಅಂದಾಗ ಐ ಫೀಲ್ ಪ್ರೌಡ್. ಓಕೆ, ನಾನೊಂದು ಕರೆಕ್ಟಾಗಿರೋವಂಥ ವ್ಯಕ್ತಿ, ಅಧಿಕಾರವಾದಂಥ ವಿಷಯವನ್ನು ಜನರಿಗೆ ಕೊಡ್ತಾ ಇದ್ದಾನೆ ಅನ್ನೋವಂಥ ಒಂದು ತೃಪ್ತಿ ನನಗೆ ಸಿಗುತ್ತೆ. ಬಟ್ ಕೆಲವು ಸರಿ ಏನಾಗುತ್ತೆ ಅಂದರೆ, ನಾನೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹವರ್ಸ್ ಟುಗೆದರ್ ನಾನು ನೋಡ್ತಾ ಇದ್ದೆ ಅಂದರೆ ಐ ಫೀಲ್ ಗಿಲ್ಟಿ, ನನಗೆ ತುಂಬ ಬೇಜಾರಾಗುತ್ತೆ. ಸೊ ಈ ಥರ ಇದು ಎಷ್ಟು ಜನಕ್ಕೆ ಈ ಥರ ಕಂಟೆಂಟ್ ಕ್ರಿಯೇಟರ್ಸ್ಗಾಗುತ್ತೆ ಅಂತ ಗೊತ್ತಿಲ್ಲ. ನನಗೆ ತುಂಬ ಅದೇನದು ಟ್ರಿಗರ್ ಆಗಿಬಿಡುತ್ತೆ ಈ ಕಂಟೆಂಟ್ ಅನ್ನೋ ಅಂಥ ಒಂದು ವರ್ಡ್ ಕೇಳಿದಾಗ. ಯಾಕೆ ಅಂದರೆ, ಕೆಲವು ವಿಚಾರಗಳು, ಕೆಲವು ಜ್ಞಾನ, ಅದು ನಿಜವಾದ ಜ್ಞಾನ ಒಬ್ಬ ವ್ಯಕ್ತಿಗೆ ತುಂಬ ಮುಖ್ಯ. ಅದನ್ನು ಇವರು ಕಂಟೆಂಟ್ ಅಂತ ಹೇಳ್ಬಿಡ್ತಾರೆ. ಅದು ಕಂಟೆಂಟ್ ಅಲ್ಲ, ಅದು ಜ್ಞಾನ, ಎಸೆನ್ಷಿಯಲ್ ಥಿಂಗ್. ಅದು ಇವರು ಏನೋ ಒಂದು ಮನಿ ಮೇಕಿಂಗೋಸ್ಕರನೋ, ಏನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಒಂದು ದುಡ್ಡು ಮಾಡೋದಕ್ಕೋಸ್ಕರನೋ ಏನೋ ಮಾಡಿಬಿಟ್ಟು ಅವರು ಕಂಟೆಂಟ್ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅದು ನಾನು ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂದ್ಕೊಂಡಾಗ ಅದು ಒಂದು ಜ್ಞಾನ, ಅದರಿಂದ ಅವನ ಜೀವನ ಉದ್ಧಾರ ಆಗುತ್ತೆ, ಅವನ ಮೇಲೆ ಬರ್ತಾನೆ, ಅವನು ಒಂದು ಪ್ರಾಬ್ಲಮ್ಮಿಂದ ಆಚೆ ಬರ್ತಾನೆ, ಪ್ರಾಬ್ಲಮ್ ಸಾಲ್ವಿಂಗ್ನ ಅವನು ಕಲಿತಾನೆ. ಇಂಥ ಒಂದು ವಿಚಾರವನ್ನು ಕಂಟೆಂಟ್ ಅಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ನಾನು ಅಂಥ ವಿಚಾರವನ್ನು ನಾನು ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಕಂಟೆಂಟ್ ಅಂತ ಹೇಳ್ತಾರಲ್ಲ, ಯಾವುದೊಂದು 10 ನಿಮಿಷ 15 ನಿಮಿಷದ ವೀಡಿಯೋನಲ್ಲಿ ಒಂದು ಸರ್ಫೇಸ್ ಲೆವೆಲ್ ಟಾಪಿಕ್ ಹೇಳ್ಬಿಟ್ಟು ಮುಗಿಸ್ತಾರಲ್ಲ, ಆ ಥರ ನಾನು ಕೊಡೋಕ್ಕೆ ನನಗೆ ಇಷ್ಟಪಡಲ್ಲ. ಅದರಿಂದ ನಾನು ಯೋಚನೆ ಮಾಡಿದೆ, ಓಕೆ, ಐ ವಾಂಟ್ ಟು ಬಿ ಜೆನ್ಯೂನ್ ಟು ಮೈ ಸೆಲ್ಫ್. ಆದ್ದರಿಂದ ನಾನೊಂದು 10 ನಿಮಿಷದೊಳಗಡೆ ಏನೋ ಒಂದು ತುರುಕ್ಬಿಟ್ಟು ಹೇಳ್ತಾರಲ್ಲ, ಆ ಥರ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ರೈಟ್ ಪರ್ಸನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು, ಅವ್ರಿಗೇನೋ ಒಂದು ನಾಲೆಡ್ಜ್ ಬೇಕು ಅಂದರೆ ಅವ್ರು ಕೂತ್ಕೊಂಡು ನೋಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ. ಒಂದು BGM ಹಾಕ್ಬಿಟ್ಟು ಒಂದು ವೀಡಿಯೋ ಕ್ಲಾರಿಟಿನ ಹಾಳು ಮಾಡಿಬಿಡ್ತಾರೆ ಕೆಲವರು. ಓಕೆ, ನಾನು ಯಾಕೆ ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ. ಓಕೆ, ಐ ಆಮ್ ಸಾರಿ. ಸೊ ಈ ಥರ ಏನೇನೋ ಮಾಡ್ತಾ ಇದ್ದಾರೆ ರೀ, ತುಂಬ ಏನೇನೋ ಮಾಡ್ತಾ ಇದ್ದಾರೆ. ಸಿಂಪಲ್ ಏನು, ಒಬ್ಬ ವೀವರ್ಗೆ ಒಂದು ಇನ್ಫಾರ್ಮೇಷನ್ ಹೋಗಬೇಕು ಅಷ್ಟೇ. ಅದರಲ್ಲಿ ಹೆಂಗಿದೆ ಅಂದರೆ, ಅದು ಕ್ಲಾರಿಟಿ ಆಗಿರಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು, ನಿಮ್ಗೆ ಒಳ್ಳೆ ಸೂತಿಂಗ್ ಆಗಿರಬೇಕು, ಒಳ್ಳೆ ಇನ್ಫಾರ್ಮೇಷನ್ ಇರಬೇಕು. ಆ ಇಮೇಜು ನಿಮಗೆ ವಿಜುವಲೈಸ್ ಮಾಡುವಂಥ ಪವರ್ನೇ ಕಮ್ಮಿ ಮಾಡಿಬಿಡ್ತಾರೆ ಇವರು. ಒಂದು ಮರದೊಳಗಡೆ 4 ಆ್ಯಪಲ್ ಅಂತ ಹೇಳಿದಾಗ ನೀವು ವಿಜುವಲ್ ಮಾಡಬೇಕು, ನೀವು ಯೋಚನೆ ಮಾಡಬೇಕು. ಓಕೆ, ಒಂದು ಮರದೊಳಗಡೆ 4 ಆ್ಯಪಲ್ಲು. ಇವಾಗ ಹೆಂಗಿದೆ ಅಂದರೆ, ಅವನೇ ಒಂದು AI ಜನರೇಟೆಡ್ ಪಿಕ್ ಹಾಕ್ಬಿಡ್ತಾನೆ, ಹಾಕಿದ ತಕ್ಷಣ ನೀವು ನೋಡ್ಬಿಡ್ತೀರ, ಓಕೆ ಹಿಂಗಿರ್ಬೋದು ಅಂತ. ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ವಿಜುವಲೈಸೇಷನ್ ಪವರ್ ಕಮ್ಮಿ ಆಗೋಗುತ್ತೆ ಅಲ್ವಾ? ಪವರ್ ಕಮ್ಮಿ ಆಗೋದಕ್ಕಿಂತ ನಿಮ್ಮ ಮೈಂಡ್ ಟ್ರೈನ್ ಆಗೋಗುತ್ತೆ. ಅವಾಗ ನೀವು ಹುಡುಕ್ತಾ ಇರ್ತೀರ ಬೇರೆ ಬೇರೆ ಕಂಟೆಂಟಲ್ಲೂ, ಈ ಥರ ಇದ್ದಿದ್ರೆ ಪರವಾಗಿಲ್ಲ ಅಲ್ಲ, ನನಗೆ ಅರ್ಥ ಆಗಿರೋದಲ್ಲ ಅಂತ ಹೇಳ್ತಾರೆ. ಆ ಥರ ಅಲ್ಲ. ಒಂದು ಬುಕ್ ಓದಬೇಕಾದ್ರೆ ಒಬ್ಬ ವ್ಯಕ್ತಿ ಹೇಗೆ ಅವನಿಗೆ ಒಂದು ಬ್ರೈನಲ್ಲಿ
ಎಷ್ಟು ಚೆನ್ನಾಗಿ ಅವನು ಬ್ರೈನ್ ವರ್ಕ್ ಮಾಡುತ್ತೆ ಅಂದರೆ, ಒಂದು ಬುಕ್ ಓದಬೇಕಾದ್ರೆ, ಒಂದು ನಾವೆಲ್ ಓದಬೇಕಾದ್ರೆ ಮೈಂಡಲ್ಲಿ ಒಂದು ಕ್ಯಾರೆಕ್ಟರ್ ಕೂತಿರುತ್ತೆ, ಒಂದು ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ, ಆವಾಗ ಬುಕ್ ಸೂಪರ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆ ಥರ ಈ ಥರ ಓಕೆ. ಈ ಥರ ಒಬ್ಬ ವ್ಯಕ್ತಿ ಒಂದು ಜನರಲ್ ಆಗಿ ಏನೇನು ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಐ ಡೋಂಟ್ ವಾಂಟ್ ಟು ಬಿ ಲೈಕ್ ದಟ್. ಆದ್ದರಿಂದ ನಾನು ಕರೆಕ್ಟಾಗಿರೋವಂಥ ಇನ್ಫಾರ್ಮೇಷನ್ನ ಕರೆಕ್ಟ್ ಟೈಮ್ಗೆ ಅನ್ನೋದಕ್ಕಿಂತ ಒಂದು ಕರೆಕ್ಟಾಗಿ ಇರೋವಂತಹ ಒಂದು ಇನ್ಫಾರ್ಮೇಷನ್ನ ಒಂದು ಅರ್ಥವಾಗುವಂಥ ರೀತಿಯಲ್ಲಿ ಸಿಂಪ್ಲಿಫೈಡ್ ಆಗಿ ಹೇಳೋಣ ಅಂತ ನಾನು ಪ್ರಯತ್ನ ಪಡ್ತೀನಿ ಅಷ್ಟೇ. ಓಕೆ, ಸೊ ಈ ಥರ ಇದಿಲ್ಲಿಗೆ ನಿಲ್ಲಿಸ್ತೀನಿ. ಸೆಕೆಂಡ್, ಈಗ ಇನ್ನೊಂದೇನು ಅಂದರೆ ಇನ್ಫಾರ್ಮೇಷನ್ ಒಬೆಸಿಟಿ ಅಲ್ವಾ. ಇದು ಹೇಗಾಗ್ತಿದೆ ಅಂದರೆ, ಇನ್ಫಾರ್ಮೇಷನ್ ಒಬೆಸಿಟಿ ಎಲ್ಲರೂ ಎಲ್ಲ ವಿಷಯಗಳನ್ನ ಇವಾಗ ತಿಳ್ಕೊತಾ ಇದ್ದಾರೆ. ಮುಂಚೆ ಅಂದರೆ ಮೋಟಿವೇಶನ್ ಅಂದರೆ ಏನು ಅಂತ ಗೊತ್ತು ಸ್ವಲ್ಪ ಜನಕ್ಕೆ. ಇವಾಗ ಹೆಂಗಿದೆ ಅಂದರೆ ಡೋಪಮೈನ್, ಅದೇನು ಆಕ್ಸಿಟೋಸಿನ್, ಇದೆಲ್ಲ ನನಗೆ ಗೊತ್ತೇ ಇಲ್ಲ ಸ್ವಲ್ಪ ವರ್ಷಗಳ ಹಿಂದೆ. ಇವಾಗ ನೋಡಿದ್ರೆ ಅದನ್ನು ಕಾಮನ್ ವರ್ಡಾಗಿ ಯೂಸ್ ಮಾಡ್ತಾ ಇದ್ದಾರೆ ಎವ್ರಿಡೇ ಲೈಫಲ್ಲಿ. ನಾನು ನೋಡ್ಬಿಟ್ಟು ಆಶ್ಚರ್ಯ ಪಡ್ತೀನಿ, ಇದೆಲ್ಲ ಮುಖ್ಯನಾ ನಮಗೆ? ಇದೆಲ್ಲ ತಿಳ್ಕೊಂಡು ನಾನೇನು ಮಾಡಲಿ? ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಇವಾಗ ನ್ಯೂರೋ ಸೈನ್ಸು, ಸೈಕಾಲಜಿ, ಈ ಟಾಪಿಕ್ ಎಲ್ಲ ಮುಂಚೆ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇವಾಗೆಲ್ಲ ಎಲ್ಲರೂ ಆರಾಮಾಗಿ ಮಾತಾಡ್ತಾ ಇದ್ದಾರೆ, ಆರಾಮಾಗಿ ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಪ್ರೋಗ್ರೆಸ್ ಇದೆ, ನಿಜವಾಗ್ಲೂ ಇಲ್ಲಿ ಪ್ರೋಗ್ರೆಸ್ ಇದೆ. ಬಟ್ ಇದ್ರ ಬ್ಯಾಕ್ ಸೈಡ್ ಡ್ರಾಬ್ಯಾಕ್ ಏನಾಗ್ತಾ ಇದೆ ಅಂದರೆ, ಜನರು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ತಪ್ಪು. ಏನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ, ದೇ ನೋ ಹೌ ದ ಮೈಂಡ್ ಇಸ್ ವರ್ಕಿಂಗ್, ಬಟ್ ದೇ ಡೋಂಟ್ ಫೀಲ್ ದೇ ಆರ್ ನಾಟ್ ವರ್ಕಿಂಗ್ ಆನ್ ದಟ್ ಥಿಂಗ್ಸ್. ಅದು ಪ್ರಾಬ್ಲಮ್ಮು. ನನಗೆ ಗೊತ್ತು ಹೇಗೆ ವರ್ಕ್ ಆಗ್ತಾ ಇದೆ ಅಂತ, ಬಟ್ ನಾನು ಆ್ಯಕ್ಟೇ ಮಾಡ್ತಾ ಇಲ್ಲ ಅಂದಮೇಲೆ ಅದು ತಿಳ್ಕೊಂಡು ಏನು ಪ್ರಯೋಜನ ಅಲ್ವಾ. ಈಗ ನಾನು ಒಂದು ಮ್ಯಾಥ್ಸ್ ಫಾರ್ಮುಲಾ ಕಲ್ತ್ಕೊಂಡಾದಮೇಲೆ ಅದನ್ನು ಕಲ್ತ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತೀನಿ. ಒಂದು 3 ತಿಂಗಳು ತುಂಬ ಕಷ್ಟಗಳು ಕೊಟ್ಟು ನಮಗೆ ಕಲಿಸ್ತಾರೆ ಅಂತ ಇಟ್ಕೊಳ್ಳೋಣ ಯಾರೋ ಒಬ್ಬರು. ಅದನ್ನು ಕಲ್ತ್ಕೊಂಡಾದ್ಮೇಲೆ ಒಂದು ಪ್ರಾಕ್ಟಿಕಲಾಗಿ ನನ್ನ ಡೈಲಿ ಲೈಫಲ್ಲಿ ನಾನು ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಕಲ್ತಿದ್ದೇನು ಪ್ರಯೋಜನ ಇಲ್ಲ, ವೇಸ್ಟ್ ಅದು. ಯಾಕೆಂದರೆ ಆ 3 ತಿಂಗಳು ನಾನು ಕಲ್ತಿದ್ದಕ್ಕೆ ಇವಾಗೇನಾಗಿದೆ, ಏನು ಪ್ರಯೋಜನ ಇಲ್ವೇ? ಅದೇ ರೀತಿ ನಾವು ಒಂದು 15 to 16 ಇಯರ್ಸ್ ಒಂದು ಎಜುಕೇಷನ್ ಮಾಡಿರ್ತಾರಲ್ಲ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ 16 ವರ್ಷ ಕಲ್ತಿದ್ದನ್ನು ಅವನ ಲೈಫಲ್ಲಿ ಅವನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಅದು ಇವಾಗ ವೇಸ್ಟೇ. ಅದೊಂದು ಸುಮ್ಮನೆ ಒಂದು ಸರ್ಟಿಫಿಕೇಟ್ ಅಷ್ಟೇ. ಅದು ಒಂದು ಮಾರ್ಕ್, ಒಂದು ಗ್ರೇಡು, ಒಂದು ಎಂಟ್ರಿ, ಒಂದು ಯಾವುದೋ ಒಂದು ಕೆಲಸಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿಗೆ, ಯಾವುದೋ ಒಂದು ಫಾರಿನ್ ಸ್ಟಡೀಸ್ಗೆ, ಇದಕ್ಕೆ ಹೋಗೋದಕ್ಕೆ ಅದೊಂದು ಒಳ್ಳೆ ಇದು ವ್ಯಾಲ್ಯೂಯಬಲ್ ಶೀಟ್ ಅಷ್ಟೇ. ಅದಾದಮೇಲೆ ಅಷ್ಟೇ ಅದು. ಸೊ ಈ ಥರ ಇದು ಎಜುಕೇಷನ್ ಅಂತಲ್ಲದೆ ಡೈಲಿ ಲೈಫಲ್ಲಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅನೇಕ ವಿಚಾರಗಳು. ಅದು ಹೆಂಗೆ ಅಂದರೆ, ಒಂದು ಹೆಲ್ತ್ ಇರ್ಬೋದು, ಫಿಟ್ನೆಸ್ ಇರ್ಬೋದು, ಆಯುರ್ವೇದ ಇರ್ಬೋದು, ಏನೇನೋ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬರ್ತಾನೇ ಇದೆ, ಜನ ನೋಡ್ತಾನೆ ಇದ್ದಾರೆ. ಬಟ್ ಯಾಕೆ ಇದನ್ನು ನೋಡೋದ್ರಿಂದ ಏನು ಜನರಲ್ಲಿ ಏನು ಚೇಂಜಸ್ ಆಗಿದೆ? ಹಾಸ್ಪಿಟಲ್ಸ್ ಏನು ಕಡಿಮೆ ಕಟ್ತಾ ಇದ್ದಾರಾ? ಇವಾಗ ಕಟ್ಟೋದು ನಿಲ್ಲಿಸ್ಬಿಟ್ಟಿದ್ದಾರ? EMI ಇನ್ಶೂರೆನ್ಸ್ ಎಲ್ಲ ಏನು ಕಡಿಮೆ ಇದೆಯಾ? ಇವಾಗ ಎಲ್ಲ ಜಾಸ್ತಿ ಆಗ್ತಾ ಇದೆ. ಮೆಡಿಕಲ್ ಶಾಪ್ಸ್ ಎಲ್ಲ ಹೊಸದಾಗಿ ಕಟ್ತಾನೇ ಇದ್ದಾರೆ, ಓಪನ್ ಮಾಡ್ತಾನೇ ಇದ್ದಾರೆ. ಎಲ್ಲಿ ಫಿಟ್ನೆಸ್ ಎಲ್ಲಿದೆ? ಎಲ್ಲಿ? ದೇ ನೋ ದ ನಾಲೆಡ್ಜ್, ಓಕೆ, ದೇ ನೋ ದ ನಾಲೆಡ್ಜ್, ಬಟ್ ದೇ ಆರ್ ನಾಟ್ ಅಪ್ಲೈಯಿಂಗ್. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಅದೇ ರೀತಿ ಅನೇಕ ವಿಚಾರಗಳು ಜನ ನೋಡ್ತಾನೇ ಇದ್ದಾರೆ. ನನಗೆ ಒಂದು ರೀಸೆಂಟಾಗಿ ಒಂದು ಕಾನ್ಸೆಪ್ಟ್ ನೋಡಿದೆ, ಸುಮ್ಮನೆ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನೋಡಿದಾಗ ಒಬ್ಬ ನಾರ್ತ್ ಇಂಡಿಯನ್ನು ಒಂದು ಟಾಪಿಕ್ ಬಂದ್ಬಿಟ್ಟು ಸ್ವಲ್ಪ ಮೋಸ್ಟ್ ಆಫ್ ದ ಪೀಪಲ್ಗೆ ಸ್ವಲ್ಪ ಗೊತ್ತಿರಲ್ಲ ಅದು.
ಯಾಕೆಂದರೆ ಅದು ಫಿಲಾಸಫಿನಲ್ಲಿ ಬರುವಂಥ ಒಂದು ಟಾಪಿಕ್. ವಿಜ್ಞಾನ ಭೈರವಿ ಅಂದ್ಬಿಟ್ಟು ಒಂದು ಟಾಪಿಕ್ ಬರುತ್ತೆ. ಅದು ಸ್ವಲ್ಪ ಕಷ್ಟ, ಅದು ಅರ್ಥ ಮಾಡ್ಕೊಳ್ಳೋದು. ಯಾಕೆಂದರೆ ಏನು ಕಷ್ಟ ಅಂದರೆ ಅದು ಬೇಸಿಂದ ಗೊತ್ತಿದ್ರೇ ನೀವು ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡು ಆ ಜ್ಞಾನವನ್ನು ನೀವು ಅರ್ಥ ಮಾಡ್ಕೊಬೋದು, ಡೈಜೆಸ್ಟ್ ಮಾಡ್ಕೊಬೋದು. ನೀವು ನಾರ್ಮಲಾಗಿ ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನಾನು ಅದೇ ಹೇಳಿದ್ನಲ್ಲ, ಒಂದು ರಾಮ ಕಾಡಿಗೆ ಹೋದರು, ಅವ್ರು ಯಾರು, ಹೇಗೆ, ಏನು, ಅದೇ ರೀತಿ ಅದು ಬೇಸ್ ಕೋರ್ ಏನಿದೆ ಅದನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಏನಿದೆ ಏನಿಲ್ಲ ಅಂತ. ಸೊ ಆ ವಿಜ್ಞಾನ ಭೈರವಿ ಬಗ್ಗೆ ಒಬ್ಬ ಒಂದು ಪಾಡ್ಕಾಸ್ಟ್ ಹಾಕಿದ್ದ. ನಾನು ನೋಡಿದ್ರೆ ಅದು ಆ್ಯಕ್ಚುಯಲ್ ಆಗಿ ಆ ಥರ ಇಲ್ಲವೇ ಇಲ್ಲ. ಅದು ತಪ್ಪಾಗಿದೆ ಅಂದರೆ ನಾನು ಯಾವ ರೀತಿ ಜಸ್ಟಿಫೈ ಮಾಡ್ತೀನಿ ಅಂದರೆ, ಅವ್ನು ಸರ್ಫೇಸ್ ಲೆವೆಲಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ, ಅವ್ನು ಡೀಪಾಗಿ ಇಳಿತಾನೇ ಇಲ್ಲ. ಅವಾಗ ನಾನು ನೋಟಿಸ್ ಮಾಡಿದೆ, ಓಕೆ. ಆಮೇಲೆ ಹೋಗಿ ಇದನ್ನದು ಡಿಸ್ಕ್ರಿಪ್ಷನ್ ನೋಡಿದ್ರೆ ಅದು AI ಜನ್ರೇಟೆಡ್. ಆವಾಗ ನನಗೆ ಸ್ವಲ್ಪ ಬೇಜಾರಾಯಿತು. ಏನಿದು, ಜನರು ಬಂದು ಏನೋ ಒಂದು ಅಮೌಂಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಕೆಲವು ವಿಷಯಗಳು, ಅದು ಇಂಪಾರ್ಟೆಂಟ್, ಅದು ಜ್ಞಾನ, ದಟ್ ಹ್ಯಾಸ್ ಎ ಪ್ಯೂರ್ ವೆಯ್ಟ್, ಅದನ್ನು ಒಂದು ಕಂಟೆಂಟಾಗಿ ಯೂಸ್ ಮಾಡ್ಕೊತಾ ಇದ್ದಾರಲ್ಲ, ಅದಕ್ಕೆ ನಾನು ಬೇಜಾರು ಮಾಡ್ಕೊತೀನಿ. ಅದು ನನಗೆ ಒಂದು AI ಟ್ರಾನ್ಸ್ಕ್ರೈಬ್ ಹಾಕ್ಬಿಟ್ಟು, ಒಂದು AI ವಾಯ್ಸ್ ಹಾಕ್ಬಿಟ್ಟು, ಅದಕ್ಕೊಂದು ಸಿಮಿಲರ್ ಆಗಿರೋವಂಥ ಒಂದು ಇಮೇಜಸ್ ಹಾಕ್ಬಿಟ್ಟು ಪೋಸ್ಟ್ ಮಾಡಿಬಿಟ್ರೆ ಅದೊಂದು ಕಂಟೆಂಟ್ ಆಗೋಗುತ್ತೆ. ಯಾರಾದರೂ ವಿಜ್ಞಾನ ಭೈರವಿ ಅಂದರೆ, ಐ ನೋ, ಯು ಡೋಂಟ್ ನೋ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೈ ರೀಡಿಂಗ್ ಪರ್ಸ್ನಲಿ. ನಾವು ಕೂತ್ಕೊಂಡು ಖುದ್ದಾಗಿ ನೋಡಿ ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಅವನು ಫ್ರೀಯಾಗಿ ಕೊಡ್ತಾ ಇದ್ದಾನೆ, ತಪ್ಪಲ್ಲ. ನಾನೇನು ಹೇಳ್ತೀನಿ, ತಪ್ಪಲ್ಲ, ಯಾವುದೋ ಒಂದು ಕಂಟೆಂಟ್ ತಪ್ಪಲ್ಲ. ಬಟ್ ಐ ಆಮ್ ಗಿವಿಂಗ್ ದ ಪ್ರಿಫರೆನ್ಸ್ ಟು ದ ಕನ್ಸ್ಯೂಮರ್. ಯಾರು ನೋಡ್ತಾ ಇದ್ದಾರೆ, ಯು ಹ್ಯಾವ್ ಟು ಬಿ ಅವೇರ್. ನಿಜವಾಗ್ಲೂ ಅದು ನನ್ನ ಮುಖ್ಯ ಆಗಿದ್ದರೆ ಅದು ಎಷ್ಟು ಇಂಪಾರ್ಟೆಂಟ್, ಅದರ ಇಂಪಾರ್ಟೆನ್ಸ್ ಏನು, ಅದು ಎಷ್ಟು ಡೀಪ್ ನಾಲೆಡ್ಜ್ ಇದೆ, ಆ ನಾಲೆಡ್ಜ್ ನಿಜನಾ, ಸತ್ಯನಾ ಇಲ್ವಾ, ವಿಮರ್ಶೆ ಮಾಡಿ ನೋಡಬೇಕು. ಈ ಥರ ವಿಮರ್ಶೆ ಮಾಡಿ ನೋಡಿ ತಿಳ್ಕೊಂಡಾಗ ವಿಲ್ ಹ್ಯಾವ್ ಎ ಬೆಟರ್ ನಾಲೆಡ್ಜ್. ಆಗ ನಮಗೆ ಯಾವುದೋ ಒಂದು ಪ್ರಾಬ್ಲಮ್ಮು, ಯಾವುದೋ ಒಂದು ಇದು ಬಂದಾಗ ನಮಗೆ ಅಪ್ಲೈ ಮಾಡೋದಕ್ಕೆ ಫ್ಲ್ಯಾಶ್ ಆಗುತ್ತೆ ತಲೆಯಲ್ಲಿ ನಾಲೆಡ್ಜು. ಓಕೆ, ನಾನು ಇದು ಕಲ್ತಿದ್ದೆ, ಆ ಜ್ಞಾನ ನನ್ನಲ್ಲಿದೆ, ಆವಾಗ ನಾನು ಯೂಸ್ ಮಾಡ್ತೀನಿ. ಇವಾಗ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೆ ಅಂದಾಗ, ನಾನು ನೀರಿಗೆ ಬಿದ್ದಾಗ ಆಟೋಮೆಟಿಕ್ನಾಗಿ ನಾನು ಸ್ವಿಮ್ ಮಾಡ್ತೀನಿ. ಬಿಕಾಸ್ ಐ ಎಕ್ಸ್ಪೀರಿಯನ್ಸ್ ಡೀಪ್ಲಿ, ಐ ಹ್ಯಾವ್ ಪ್ರಾಕ್ಟೀಸ್ಡ್, ಐ ಹ್ಯಾವ್ ಟ್ರೈನ್ಡ್. ಅದೇ ರೀತಿ ಒಂದು ವಿಚಾರವನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಅದನ್ನು ನಾನು ನನ್ನ ಡೈಲಿ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಬೋದು. ಅದು ನಾನು ಹೇಳಕ್ಕೆ ಬರ್ತೀನಿ. ಸೊ ಈ ಇನ್ಫಾರ್ಮೇಷನ್ ಒಬೆಸಿಟಿ ಹೇಗಿದೆ ಅಂದರೆ, ಕೆಲವು ಮುಖ್ಯವಾಗಿರುವಂಥ ವಿಚಾರಗಳನ್ನು ಅವರು ಒಂದು ಕಂಟೆಂಟಾಗಿ ಮಾಡಿ ಬಿಡ್ತಾ ಇದ್ದಾರೆ. ಆದ್ದರಿಂದ ಜನರು ನಾರ್ಮಲ್ ಆಗಿ ಕೆಲವು ಮುಖ್ಯವಾದಂಥ ವಿಚಾರಗಳನ್ನು ನಾರ್ಮಲ್ ವಿಡಿಯೋಗಳ ಥರನೇ ನೋಡಿ ಕನ್ಸ್ಯೂಮ್ ಮಾಡಿಕೊಂಡು ಅವರೊಂದು ಸರ್ಫೇಸ್ ನಾಲೆಡ್ಜನ್ನು ಮಾತ್ರ ತಿಳ್ಕೊಂಡು ಅವ್ರು ಮೂವ್ ಆನ್ ಆಗಿಬಿಡ್ತಾರೆ. ಬಟ್ ಆ ಜ್ಞಾನವನ್ನು ನಿಜವಾಗ್ಲೂ ಅವ್ರು ಅರ್ಥ ಮಾಡಿಕೊಂಡ್ರೆ ಅವ್ರ ಲೈಫಲ್ಲಿ ಇನ್ನೂ ಕೆಲವು ಟ್ರಾನ್ಸಿಷನ್ಸ್, ಇನ್ನೂ ಕೆಲವು ಚೇಂಜಸ್ ಇರುತ್ತೆ. ಚೆನ್ನಾಗಿ ಅವರು ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲೈಫಲ್ಲಿ ಬರುವಂಥ ಚಾಲೆಂಜಸ್ನ ಅವ್ರು ಚೆನ್ನಾಗಿ ಫೇಸ್ ಮಾಡ್ತಾರೆ, ಎಷ್ಟು ನೀಟಾಗಿ ಫೇಸ್ ಮಾಡ್ತಾರೆ. ಸೊ ಇಂಥ ವಿಚಾರಗಳನ್ನ ಮಾಡೋದನ್ನು ಕಲ್ತ್ಕೊಂಡಾಗ ಇಲ್ಲಿ ಸಕ್ಸಸ್ಫುಲ್ ಪರ್ಸನ್ ಅಲ್ವಾ. ಸೊ ಈ ಥರ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ವೀಡಿಯೋ ಲೆಂತಾಗಿ ಹೋಗ್ತಾ ಇದೆ, ಪರವಾಗಿಲ್ಲ. ಇನ್ನೊಂದು ನಾನು ಈ ವಿಚಾರದಲ್ಲಿ ಏನು ಇನ್ನೊಂದು ಹೇಳಕ್ಕೆ ಬರ್ತೀನಿ ಅಂದರೆ, ನೀವು ಯಾವುದೇ ಒಂದು ಮೂವಿ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಏನದು ಇಮಿಟೇಷನ್ ಗೇಮ್, ಓಕೆ, ನಾನು ನೇಮ್ ತೊಗೊಳಕ್ಕೆ ಬರಲ್ಲ, ಓಕೆ, ಯಾವುದೋ ಒಂದು ಸೈಂಟಿಸ್ಟೋ ಅಥವಾ ಯಾವುದೋ ಒಂದು ಸಕ್ಸಸ್ಫುಲ್ ಮ್ಯಾನ್ ಬಯೋಗ್ರಫಿನೋ ಯಾವುದೋ ಒಂದು ಮೂವಿ, ಓಕೆ, ಆ ಮೂವಿ ಬರುತ್ತೆ, ನೀವು ನೋಡ್ತೀರಾ. ಆ ಮೂವಿ ನೋಡಿದಾಗ ಆ ಹೀರೋ ಕ್ಯಾರೆಕ್ಟರ್ ಇರ್ತಾನಲ್ಲ, ಆ ಹೀರೋ ಕ್ಯಾರೆಕ್ಟರ್ನ ಅವ್ರು ಡಿಸ್ಕ್ರೈಬ್ ಮಾಡ್ತಾರೆ. ಅವ್ನ ಲೈಫಲ್ಲಿ ಏನು ನಡೀತಾ ಇದೆ, ಅವನೇನೇನು ಮಾಡ್ತಾನೆ, ಹೆಂಗೆ ಚಾಲೆಂಜಸ್ ಇದು ಮಾಡ್ತಾನೆ ಅಂತ. ನೀವು ಅದನ್ನು ನೋಡಿ ನಿಮ್ಮ ಲೈಫಲ್ಲಿ ರಿಲೇಟ್ ಮಾಡ್ಕೊಂಡು ನೋಡಿ.
ನಿಮಗೆ ಒಂದು ಚೇಂಜ್ ಗೊತ್ತಾಗುತ್ತೆ, ಒಂದು ಸ್ಲೈಟ್ ಚೇಂಜ್ ಗೊತ್ತಾಗುತ್ತೆ. ಹೇಗೆ ಅಂದರೆ ಅವನು ಒಳಗಡೆನೇ ಅವ್ನು ಪ್ರೋಸೆಸ್ ಮಾಡ್ತಾನೆ ಥಿಂಗ್ಸ್ನ. ಏನು ಪ್ರಾಬ್ಲಮ್ ಇದೆ, ಎಲ್ಲಿ ಕಷ್ಟ ಆಯಿತು, ಏನು ಮಾಡ್ದ, ಏನು ಟ್ರೈ ಮಾಡ್ದ ಎಲ್ಲ ಅವ್ನು ಪ್ರೋಸೆಸ್ ಮಾಡ್ತಾನೆ. ಅವ್ನು ಎಫರ್ಟ್ ಹಾಕೋದನ್ನು ಅವನು ಅನಲೈಸ್ ಮಾಡ್ತಾನೆ, ಅವ್ನು ತಿಳ್ಕೊತಾನೆ, ಅವ್ನು ರಿಸ್ಕ್ ತೊಗೊತಾನೆ. ಅವನು ಹೀರೋ ಅಲ್ವಾ, ಅವನು ಅದೆಲ್ಲ ಮಾಡ್ತಾನೆ. ಆ ಟೈಮಲ್ಲಿ ಅವನು ಯಾವುದೋ ಒಂದು ಸೋಷಿಯಲ್ ಮೀಡಿಯಾನೋ ಇದನ್ನು ಅವನು ತೋರಿಸಲ್ಲ, ಯಾವುದೋ ಒಂದು ಮೂವಿನೂ, ಮೇಜರ್ ಆಫ್ ದ ಮೂವಿಲಿ. ಅದೇ ರೀತಿ ನಾವು ನಮ್ಮ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಇರಲಿ, ಅದು ತಪ್ಪಲ್ಲ. ಬಟ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಈಸ್ ಯು ಪ್ರೋಸೆಸ್ ದ ಥಿಂಗ್ಸ್ ಆನ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀವೇ ತಿಳ್ಕೊಳ್ಳಿ, ಹೇಗೆ ವರ್ಕ್ ಆಗ್ತಾಯಿದೆ, ನನಗೇನು ಮುಖ್ಯ. 5 ನಿಮಿಷ ಕೂತ್ಕೊಳ್ಳಿ, ತಿಳ್ಕೊಳ್ಳಿ, ಏನು ನಡೀತಾ ಇದೆ ಅಂತ ನೋಡಿ. ಯಾವುದೋ ಒಂದು ವೀಡಿಯೋ ನನಗೆ ನಿಜವಾಗ್ಲೂ ಮುಖ್ಯನಾ, ಇದನ್ನು ನಾನು ತಿಳ್ಕೊಂಡ್ರೆ ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಯೋಚನೆ ಮಾಡಿ ನೋಡಿ. ಇಲ್ಲ ಅಂದರೆ ಬಿಟ್ಬಿಡಿ. ನಿಮ್ಮ ಟೈಮ್ನ ನೀವು ಕನ್ಸರ್ವ್ ಮಾಡ್ಕೊಳ್ಳಿ. ಕನ್ಸರ್ವ್ ಮಾಡಿರೋವಂಥ ಟೈಮನ್ನು ಹೇಗೆ ಯುಟಿಲೈಸ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಯುಟಿಲೈಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ನಡೀತಾ ಇದೆ, ಅದರಲ್ಲಿ ಎಷ್ಟು ಫೋಕಸ್ ಇದೆ, ಎಷ್ಟು ಎಫರ್ಟ್ ಇದೆ, ಅದನ್ನು ನಾನು ಎಷ್ಟು ಚೆನ್ನಾಗಿ ಮೂವ್ ಮಾಡ್ಬೋದು, ಆ ಕನ್ಸಿಸ್ಟೆನ್ಸಿ ನಾನು ಹೆಂಗೆ ಇಟ್ಕೊಂಡಿರ್ಬೋದು. ಈ ಥರ ನೀವು ನಿಮ್ಮೊಳಗಡೆ ನೀವು ಯೋಚನೆ ಮಾಡಿ ಅನಲೈಸ್ ಮಾಡಿದಾಗ ವಿಲ್ ಬಿ ಎ ಬೆಟರ್ ಪರ್ಸನ್ ಡೆಫಿನೆಟ್ಲಿ. ಇದರಲ್ಲಿ ಯಾವುದೇ ಒಂದು ಸೆಕೆಂಡ್ ಒಪಿನಿಯನ್ ಇಲ್ಲ. ಸೊ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂತ ನಿಮಗೆ ಸ್ವಲ್ಪ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಸೋಷಿಯಲ್ ಮೀಡಿಯಾಯಿಂದ ನಾವು ನಮ್ಮ ಲೈಫನ್ನ ನಮ್ಮ ಬಗ್ಗೆ ನೋಡೋದು ಬಿಟ್ಬಿಟ್ಟು ಹೊರಗಡೆ ನೋಡ್ತಾ ಇದ್ದೀವಿ. ಅದು ನಾನು ಹೇಳಕ್ಕೆ ಬರ್ತಾಯಿದ್ದೀನಿ. ನಮ್ಮ ದೃಷ್ಟಿಕೋನ ಮುಂದೆ ಇರಬೇಕು, ಪಕ್ಕದಲ್ಲಿ ಇರಬಾರ್ದು. ರನ್ನರ್ ಯಾವಾಗಲೂ ಮುಂದೆ ಓಡಬೇಕು. ಪಕ್ಕದಲ್ಲಿ ನನಗಿಂತ ಸ್ಪೀಡಾಗಿ ಓಡ್ತಾ ಇದ್ದಾನೆ ಅಂದರೆ ಅವ್ನು ಓಡೋಕ್ಕಾಗಲ್ಲ. ಇದನ್ನು ನಾನು ಹೇಳಕ್ಕೆ ಬರ್ತೀನಿ. ಅಷ್ಟೇ ಇವತ್ತಿನ ಕಂಟೆಂಟು. ಥ್ಯಾಂಕ್ ಯು.